ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ ಟಿಆರ್. ಕರ್ನಾಟಕದಲ್ಲಿಯ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನ ಚರ್ಚೆ ಮಾಡುವಂತಹ ಕೆಲಸವನ್ನ ಐಡಿಯಾಸ್ ಫೋರಂ ತಂಡದ ವತಿಯಿಂದ ಮಾಡಲಾಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 216ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸಪರೇಟ್ ಪ್ಲೇಲಿಸ್ಟ್ ಇದೆ, ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಐಡಿಯಾಸ್ ಫೋರಂ ಅಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿವೆ, ಒಂದ್ಸಲಿ ಪ್ಲೇಲಿಸ್ಟ್ ಅನ್ನು ಚೆಕ್ ಮಾಡಿ. ಕಳೆದ ತರಗತಿಯಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ಬಹುಮುಖ್ಯವಾಗಿ ಮೊಟ್ಟ ಮೊದಲ ಬಾರಿಗೆ ಪೋರ್ಚುಗೀಸರು ಬಂದ್ರು. ಅವರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಬಂದಿದ್ದೆ. ಈಗ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರಲ್ಲಿ ಎರಡನೆಯವರು ಡಚ್ಚರು ಅಂತ ಅಥವಾ ಹಾಲೆಂಡ್ ಅವರು ಅಥವಾ ನೆದರ್ಲ್ಯಾಂಡ್ ದೇಶದವರು. ಇವರು ಭಾರತಕ್ಕೆ ಎರಡನೇ ಯುರೋಪಿಯನ್ನರಾಗಿ ಇವರು ಭಾರತಕ್ಕೆ ಬರ್ತಾರೆ. ಇವರ ಮುಖ್ಯ ಉದ್ದೇಶ ವ್ಯಾಪಾರ ಉದ್ದೇಶ, ಯಾವುದೇ ಆಳ್ವಿಕೆಯನ್ನು ಮಾಡುವಂತ ಉದ್ದೇಶ ಇವ್ರದಿರ್ಲಿಲ್ಲ. ಆದರೆ ಬಹುಮುಖ್ಯವಾಗಿ ಡಚ್ಚರಿಗೆ ಭಾರತಕ್ಕಿಂತ ಇಂಡೋನೇಷ್ಯಾದ ಕಡೆ ಹೆಚ್ಚು ಒಲವಿತ್ತು. ಆದ್ದರಿಂದ ಡಚ್ಚರು ಭಾರತದಲ್ಲಿ ಅಷ್ಟೊಂದು ಪ್ರಬಲರಾಗಿರ್ಲಿಲ್ಲ. ಅದಕ್ಕೆ ಕಾರಣ ಏನು, ಇಂಡೋನೇಷ್ಯಾವನ್ನ ಯಾಕೆ ಇವರು ಹೆಚ್ಚು ಆ ಕಡೆ ಗಮನವನ್ನು ಕೊಟ್ಟರು ಅನ್ನೋದನ್ನ ನಾನು ನಿಮಗೆ ಚರ್ಚೆ ಮಾಡ್ತಾ ಬರ್ತೇನೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ತುಂಬಾ ಪ್ರಬಲವಾದಂತಹ ಕಂಪನಿಯಾಗಿತ್ತು. 1602ರಲ್ಲಿ ಸ್ಥಾಪನೆಯಾಯಿತು. ಇವರು ಭಾರತಕ್ಕೆ ಬಂದ ನಂತರ ಡಚ್ಚರು ತಮ್ಮ ಮೊದಲ ಕಾರ್ಖಾನೆಯನ್ನ 1605ರಲ್ಲಿ ಮಚಿಲಿಪಟ್ಟಣಂನಲ್ಲಿ, ಆಂಧ್ರ ಪ್ರದೇಶದ ಮಚಿಲಿಪಟ್ಟಣಂನಲ್ಲಿ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ ಭಾರತದ ವಿವಿಧ ಭಾಗಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪಿಸಲು ಅವರು ಹೋಗ್ತಾರೆ. ಇದರ ಮುಖಾಂತರವಾಗಿ ಯಾವಾಗ ಇವರು ಮಚಿಲಿಪಟ್ಟಣಂನಲ್ಲಿ ಸ್ಥಾಪನೆ ಮಾಡ್ತಾರೆ 1605ರಲ್ಲಿ, ನಂತರವಾಗಿ ಬೇರೆ ಬೇರೆ ಕಡೆ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡಕ್ ಹೋದಾಗ ಅಲ್ಲಿ ಆಲ್ರೆಡಿ ಪೋರ್ಚುಗೀಸರು ಇದ್ರು. ಯಾವಾಗ ಅಲ್ಲಿ ಪೋರ್ಚುಗೀಸರು ಇದ್ರು, ಆಟೋಮೆಟಿಕ್ ಆಗಿ ಇವರು ಪೋರ್ಚುಗೀಸರಿಗೆ ಒಂದು ಥ್ರೆಟ್ ಆಗಿ ಮಾರ್ಪಾಡಾಗ್ತಾ ಹೋದ್ರು. ಪೋರ್ಚುಗೀಸರಿಗೆ ಮೊದಲು ಅರಬ್ಬರು ಥ್ರೆಟ್ ಆಗಿದ್ರು, ಈಗ ಡಚ್ ಅವರು ಬಂದಿದ್ದಾರೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಈಗ ಪೋರ್ಚುಗೀಸರಿಗೆ ಒಂದು ಥ್ರೆಟ್ ಆಗಿ ಪರಿಣಮಿಸ್ತು. ಆದ್ದರಿಂದ ಪೋರ್ಚುಗೀಸರು ಮತ್ತು ಡಚ್ಚರ ಮಧ್ಯೆ ದೊಡ್ಡ ಒಂದು ವೈರತ್ವ ಬೆಳೀತು ಅಂತ ಹೇಳ್ಬೋದಾಗತ್ತೆ. ಡಚ್ಚರು ಪ್ರಬಲರಾಗಿದ್ರು, ಅವರು ಏನು ಭಾರಿ ವೀಕ್ ಅಲ್ಲ, ತುಂಬಾ ಪ್ರಬಲರಾಗಿದ್ರು. ಆಸ್ ಕಂಪೇರ್ ಟು ಪೋರ್ಚುಗೀಸರಿಗಿಂತ ಪ್ರಬಲರಾಗಿದ್ರು. ಡಚ್ಚರು ಪೋರ್ಚುಗೀಸರನ್ನ ಸೋಲಿಸುವ ಮುಖಾಂತರವಾಗಿ ಇವತ್ತಿನ ಕೊಚ್ಚಿಯಲ್ಲಿ ಫೋರ್ಟ್ ವಿಲಿಯಮ್ಸ್ ಕೋಟೆಯನ್ನ ಅವರು ಕಟ್ಕೊಳ್ತಾರೆ ಬಹುಮುಖ್ಯವಾಗಿ. ಮತ್ತು ಇವರು 500 ವೇತನದ ಮೇರೆಗೆ ಡಚ್ಚರಿಗೆ ಗೋಲ್ಕೊಂಡ ರಾಜ್ಯ ಫರ್ಮಾನ್ ಅನ್ನು ಕೂಡ ಕೊಡುತ್ತೆ. ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, 500 ವೇತನದ ಮೇರೆಗೆ ಡಚ್ಚರಿಗೆ ಫರ್ಮಾನು ನೀಡಿದ ರಾಜ್ಯ ಯಾವುದಪ್ಪ ಅಂತ ಕೇಳಿದಾಗ ದಟ್ ಈಸ್ ಗೋಲ್ಕೊಂಡ. ಅವರು ಪೋರ್ಚುಗೀಸರಿಂದ ಮದ್ರಾಸ್ ಅಥವಾ ಚೆನ್ನೈ ಬಳಿಯ ನಾಗಪಟ್ಟಣವನ್ನು ವಶಪಡಿಸಿಕೊಳ್ತಾರೆ ಮತ್ತು ಅದನ್ನ ದಕ್ಷಿಣ ಭಾರತದ ಮುಖ್ಯ ಭದ್ರಕೋಟೆಯನ್ನಾಗಿ ಮಾಡಿಕೊಳ್ತಾರೆ. ಯಾರು? ಡಚ್ಚರು. ಪೋರ್ಚುಗೀಸರಿಂದ ಮದ್ರಾಸ್ ಬಳಿಯ ನಾಗಪಟ್ಟಣವನ್ನು ವಶಪಡಿಸಿಕೊಂಡು ಪೋರ್ಚುಗೀಸರಿಂದ ನೋಡಿ ಯಾವ ರೀತಿಯಾಗಿ ಪೋರ್ಚುಗೀಸರಿಗೆ ಇವರು ಥ್ರೆಟ್ ಆದ್ರು ಡಚ್ಚರು ಅಂತೇಳಿ, ಅಷ್ಟು ಸ್ಟ್ರಾಂಗ್ ಇದ್ರು ಇವರು. ದಕ್ಷಿಣ ಭಾರತದ ಮುಖ್ಯ ಭದ್ರಕೋಟೆಯನ್ನಾಗಿ ನಾಗಪಟ್ಟಣಮನ್ನ ಅವರು ಮಾಡಿಕೊಳ್ತಾರೆ. ಅಪ್ ಟು 1689ವರೆಗೂ ಏನು ತಮಿಳುನಾಡಿನ ಪುಲಿಕಾಟ್ ಏನಿದೆ ಅದು ಡಚ್ಚರ ಮುಖ್ಯ ವ್ಯಾಪಾರ ಕೇಂದ್ರವಾಗಿತ್ತು. 1689ರ ನಂತರವಾಗಿ ನಾಗಪಟ್ಟಣಮು ಡಚ್ಚರ ಮುಖ್ಯ ಕೇಂದ್ರವಾಯಿತು. ಬಿಕಾಸ್ ನಾಗಪಟ್ಟಣಮನ್ನ ಪೋರ್ಚುಗೀಸರಿಂದ ವಶಪಡಿಸಿಕೊಂಡು ಅದನ್ನ ಮುಖ್ಯ ಕೇಂದ್ರವನ್ನಾಗಿ ಅವರು ಭಾರತದಲ್ಲಿ ಮಾಡಿಕೊಂಡ್ರು ಅಂತೇಳಿ. ಇದರ ಮುಖಾಂತರವಾಗಿ ಪುಲಿಕಾಟು, ಮಚಿಲಿಪಟ್ಟಣಮು, ನಾಗಪಟ್ಟಣಂ ಮತ್ತು ಸೂರತ್ ಭಾರತದ ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿವೆ ಅಂತ ನಿಮಗೆ ಗೊತ್ತಿರಲಿ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಭಾರತದಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಪ್ರಪ್ರಥಮವಾಗಿ ಜಂಟಿಯಾಗಿ ವ್ಯಾಪಾರ ಕಂಪನಿಯನ್ನ ಪ್ರಾರಂಭಿಸಿದವರು ಯಾರಪ್ಪ ಅಂದ್ರೆ ಡಚ್ಚರು. ಇದು ಗೊತ್ತಿರಬೇಕು. ಜಂಟಿಯಾಗಿ ವ್ಯಾಪಾರ ಕಂಪನಿಯನ್ನ ಪ್ರಾರಂಭಿಸಿದವರು ಯಾರಪ್ಪ ಅಂದ್ರೆ ಡಚ್ಚರು. ಡಚ್ಚರು ಭಾರತದಲ್ಲಿ ಅವರು ಸಖತ್ ಬಲಿಷ್ಠರಾಗಿದ್ರು. ನೋ ಡೌಟ್. ಅವರು ಭಾರತದಲ್ಲಿ ವ್ಯಾಪಾರವನ್ನು ಮಾಡಬೇಕು ಅಂತ ಅವ್ರು ಕೂತಿದ್ರೆ ಪೋರ್ಚುಗೀಸರನ್ನು ಓಡಿಸ್ಬೋದಿತ್ತು ಮನಸ್ಸು ಮಾಡಿದ್ರೆ, ಬ್ರಿಟಿಷರನ್ನು ಕೂಡ ಅವ್ರು ಓಡಿಸ್ಬೋದಿತ್ತು ಮನಸ್ಸು ಮಾಡಿದ್ರೆ. ಆದರೆ ಅವರ ಕಾನ್ಸಂಟ್ರೇಷನ್ ಜಾಸ್ತಿಯಾಗಿ ಭಾರತಕ್ಕಿಂತ ಇಂಡೋನೇಷ್ಯಾದಲ್ಲಿ ಇತ್ತು. ಆದ್ದರಿಂದ ಬೈ ಮಿಸ್ಟೇಕ್ ಡಚ್ಚರು ಭಾರತ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ನಮ್ಮ ದೇಶವನ್ನ ಏನು ಬ್ರಿಟಿಷರು ಆಳ್ವಿಕೆ ಮಾಡ್ತಾರೆ ಅದು ಆಗ್ತಿರ್ಲಿಲ್ಲ, ಡಚ್ಚರು ಆಳ್ವಿಕೆ ಮಾಡ್ತಾ ಇದ್ರು. ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇರಲಿಲ್ಲ, ಇವರಿಂದ ಭಾರತದ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇರಲಿಲ್ಲ ಭಾರತವನ್ನ. ಬ್ರಿಟಿಷರ ಬದಲಾಗಿ
ಬದಲಾಗಿ ಡಚ್ಚರು ಆಳ್ವಿಕೆಯನ್ನು ಮಾಡ್ತಿದ್ರು. ಇವರು ತುಂಬಾ ಪ್ರಬಲಶಾಲಿ ಆಗಿದ್ರು ಆಸ್ ಕಂಪೇರ್ ಟು ಬ್ರಿಟಿಷರಿಗೆ. ದ ಡಚ್ ನೋಡ್ರಿ, ಡಚ್ಚರು ಭಾರತದಲ್ಲಿ ಏನೇನು ಟ್ರೇಡ್ ಮಾಡ್ತಾ ಇದ್ರು? ನೀವ್ ಅನ್ಕೋತೀರಾ ಡಚ್ಚರು ಭಾರತದಲ್ಲಿ ಮಸಾಲಾ ಪದಾರ್ಥಗಳನ್ನ ಜಾಸ್ತಿ ಅವರು ಟ್ರೇಡ್ ಮಾಡ್ತಿದ್ರು. ತಪ್ಪು. ಭಾರತದ ಮಸಾಲೆಗಳಿಗಿಂತ ಇವರಿಗೆ ಇಂಡೋನೇಷ್ಯಾದ ಮಸಾಲೆಗಳಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಬಿಕಾಸ್ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಇಂಡೋನೇಷ್ಯಾದ ಮಸಾಲಾ ಪದಾರ್ಥಗಳು ಕಡಿಮೆ ಬೆಲೆಗೆ ಸಿಗ್ತಾ ಇದ್ದು, ಹೆಚ್ಚು ಲಾಭದಾಯಕವಾಗಿದ್ದು. ಆದ್ದರಿಂದ ಭಾರತದಲ್ಲಿ ಇವರು ಯಾವುದೇ ಮಸಾಲಾ ಪದಾರ್ಥಗಳನ್ನ ವ್ಯಾಪಾರ ಮಾಡ್ತಿರ್ಲಿಲ್ಲ. ಇವರು ವ್ಯಾಪಾರ ಮಾಡ್ತಿದ್ದು ಟೆಕ್ಸ್ಟೈಲ್ ಮತ್ತು ಇಂಡಿಗೋ, ನೀಲಿ ಬೆಳೆಯನ್ನ ಹೆಚ್ಚು ಇವರು ವ್ಯಾಪಾರ ಸರಕನ್ನಾಗಿ ಮಾಡಿಕೊಳ್ತಾ ಇದ್ರು ಭಾರತದಲ್ಲಿ. ಬಿಕಾಸ್ ಭಾರತಕ್ಕಿಂತ ಇಂಡೋನೇಷ್ಯಾದಲ್ಲಿ ಮಸಾಲಾ ಪದಾರ್ಥಗಳು ಅತಿ ಹೆಚ್ಚು ಅಗ್ಗವಾಗಿದ್ದು, ಆದ್ರಿಂದ ಭಾರತದಲ್ಲಿ ಡಚ್ಚರು ಮಸಾಲಾ ಪದಾರ್ಥಗಳನ್ನ ವ್ಯಾಪಾರ ಮಾಡಲಿಲ್ಲ. ಅವರ ಮುಖ್ಯ ಹೆಡ್ ಕ್ವಾರ್ಟರ್ ಡಚ್ಚರು ಎಲ್ಲಿ ಗೊತ್ತಾ? ಇಂಡೋನೇಷ್ಯಾ. ಇಂಡೋನೇಷ್ಯಾದ ಬಟಾವಿಯಾ, ಇವತ್ತಿನ ಜಕಾರ್ತಾ ಏನಿದೆ, ಇಂಡೋನೇಷ್ಯಾ ಜಕಾರ್ತಾ, ಬಟಾವಿಯಾ ಅಂತ ಕರಿತೀವಿ, ಹಳೆಯ ಹೆಸರು. ಅದು ಅವರ ಮುಖ್ಯ ಕಚೇರಿಯಾಗಿತ್ತು, ಡಚ್ಚರ ಮುಖ್ಯ ಕಚೇರಿಯಾಗಿತ್ತು. ಏಷ್ಯಾದಲ್ಲಿ ಮುಖ್ಯ ಕಚೇರಿ ಅದೇ ಆಗಿತ್ತು. ಭಾರತದಲ್ಲಿ ಟೆಕ್ಸ್ಟೈಲ್ ಮತ್ತು ಇಂಡಿಗೋ ಅನ್ನ ಅವರು ಹೆಚ್ಚಾಗಿ ವ್ಯಾಪಾರ ಸರಕನ್ನಾಗಿ ಮಾಡಿಕೊಂಡ್ರು. ಟೆಕ್ಸ್ಟೈಲ್, ಜವಳಿಗಳು ಮತ್ತು ಇಂಡಿಗೋ. ಬೆಸ್ಟ್ ಇಂಡಿಗೋವನ್ನ ಗುಜರಾತ್ನ ಬಯಾನದಲ್ಲಿ, ಆಗ್ರಾದ ಸರ್ಕಾಜಲ್ಲಿ ಅವರು ಬೆಳೀತಾ ಇದ್ರು. ಬೆಸ್ಟ್ ಇಂಡಿಗೋವನ್ನ ಬೆಳೆಸ್ತಾ ಇದ್ರು. ಅಲ್ಲಿ ಅವರು ಇಂಡಿಗೋ ವ್ಯಾಪಾರವನ್ನ ಮಾಡ್ತಾ ಇದ್ರು. ಡಚ್ಚರು ಎರಡು ರೀತಿಗೆ ಟ್ರೇಡ್ ಅನ್ನ ಮಾಡ್ತಾ ಇದ್ರು. ಒಂದು ಇಂಟ್ರಾ ಏಷಿಯನ್ ಟ್ರೇಡ್ ಮತ್ತು ಯುರೋ ಏಷಿಯನ್ ಟ್ರೇಡ್. ಇಂಟ್ರಾ ಏಷಿಯನ್ ಅಂದ್ರೆ ಇಂಡಿಯಾ ಟು ಇಂಡೋನೇಷ್ಯಾ, ಇಂಡೋನೇಷ್ಯಾನೇ ಮೇನ್ ಹೆಡ್ ಕ್ವಾರ್ಟರ್. ಇಂಡೋನೇಷ್ಯಾದ ಯುರೋಪ್ಗೆ ಹೋಗ್ತಿತ್ತು. ನೋಡ್ರಿ ನಾವೇನಾದ್ರು ಡಚ್ಚರಿಗೆ ಹೋಗ್ಬೇಕಂತಿದ್ರೆ ಇಂಡಿಯಾದಿಂದ ಡೈರೆಕ್ಟ್ ಯುರೋಪ್ಗೆ ಹೋಗ್ತಿರ್ಲಿಲ್ಲ. ಅದು ಫಸ್ಟ್ ಅದು ಇಂಡೋನೇಷ್ಯಾ ಹೋಗ್ತಾ ಇತ್ತು. ಇಂಡೋನೇಷ್ಯಾದ ಬಟಾವಿಯಾ ಹೋಗ್ತಾ ಇತ್ತು. ಬಟಾವಿಯಿಂದ ಡೈರೆಕ್ಟ್ ಆಗಿ ಯುರೋಪಿಗೆ ತಲುಪ್ತಾ ಇತ್ತು. ಆ ರೀತಿಯಾಗಿ ಅಷ್ಟು ಮುಖ್ಯ ಇಂಡೋನೇಷ್ಯಾದಲ್ಲಿ ಅವರು ಹೆಚ್ಚು ಕಂಟ್ರೋಲ್ ಅನ್ನ ಹೊಂದಿದ್ರು. ಆದ್ದರಿಂದ ಇವತ್ತಿನ ಜಕಾರ್ತಾ ಏನಿದೆ, ಇಂದಿನ ಬಟಾವಿಯಾ, ಇವತ್ತಿನ ಜಕಾರ್ತಾ, ಇಂಡೋನೇಷ್ಯಾ ಡಚ್ಚರ, ಏಷ್ಯಾದಲ್ಲಿ ಡಚ್ಚರ ಮುಖ್ಯ ವ್ಯಾಪಾರ ಕೇಂದ್ರವಾಗಿತ್ತು ಜಕಾರ್ತಾ. ಆದ್ದರಿಂದ ಡಚ್ ವ್ಯಾಪಾರವನ್ನ ಬಟಾವಿಯನ್ ವ್ಯಾಪಾರ ಅಂತ ಕೂಡ ನಾವು ಬಟಾವಿಯನ್ ಟ್ರೇಡ್ ಅಂತ ಕೂಡ ಕರೆಯಲಾಗ್ತಿತ್ತು. ಬಿಕಾಸ್ ಬಟಾವಿಯಾ ಇಂಡೋನೇಷ್ಯಾದ ಡಚ್ನ ಹೆಡ್ ಕ್ವಾರ್ಟರ್ ಆಗಿತ್ತು. ನೀಲಿ ಬೆಳೆಯನ್ನ ಇವರು ಭಾರತದಲ್ಲಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿದ್ರು. ಇದನ್ನು ಉಪಯೋಗಿಸ್ಕೊಂಡು ಮುಂದೆ ಬ್ರಿಟಿಷರು ಭಾರತದ ರೈತರನ್ನ ಎಕ್ಸ್ಪ್ಲಾಯ್ಟ್ ಮಾಡುವ ಕೆಲಸನೂ ಕೂಡ ಮಾಡ್ತಾ ಹೋದ್ರು. ಅದ್ರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಾ ಬರ್ತೇನೆ. ಮುಂದೆ ಬ್ರಿಟಿಷರು, ಈಗ ಪೋರ್ಚುಗೀಸರು ಅಷ್ಟೊಂದು ಕಾಂಪಿಟ್ ಕೊಡ್ಲಿಲ್ಲ ಅವರಿಗೆ, ಡಚ್ಚರಿಗೆ. ಈಗ ನೆಕ್ಸ್ಟ್ ಬರುವಂತಹ ಬ್ರಿಟಿಷರು ಡಚ್ಚರಿಗೆ ಹೆಚ್ಚು ಒಂದು ಥ್ರೆಟ್ ಕೂಡ ಆಗ್ತಾ ಹೋದ್ರು. ಇಬ್ರು ಕೂಡ ಸ್ಟ್ರಾಂಗ್. ಆಂಗ್ಲರು ಬ್ರಿಟಿಷರು ಕೂಡ ಸ್ಟ್ರಾಂಗೇ, ಡಚ್ಚರು ಕೂಡ ಸ್ಟ್ರಾಂಗೇ. ಡಚ್ಚು ಕೂಡ ಇನ್ನೂ ಸ್ವಲ್ಪ ಸ್ಟ್ರಾಂಗೇ ಇದ್ರು ಬ್ರಿಟಿಷರಿಗಿಂತ ಆಸ್ ಕಂಪೇರ್ ಟು ಬ್ರಿಟಿಷರ್ಗೆ ಕಂಪೇರ್ ಮಾಡಿದ್ರೆ ಡಚ್ಚರು ಸ್ವಲ್ಪ ಸ್ಟ್ರಾಂಗ್ ಇದ್ರು ಇಲ್ಲಿ ಏಷ್ಯಾದಲ್ಲಿ ಕಂಪೇರ್ ಮಾಡ್ಕೊಂಡ್ರೆ. ಆದರೆ ಯಾಕೆ ಡಚ್ಚರು ಭಾರತವನ್ನು ಬಿಟ್ಟು ಹೋಗ್ಬೇಕಾದ ಬಂತು ಅಂತ ಕೇಳಿದಾಗ ಅವರು ಇಂಡೋನೇಷ್ಯಾದ ಹೆಚ್ಚು ಕಡೆ ಗಮನ ಕೊಟ್ಟರು, ಬ್ರಿಟಿಷರು ಭಾರತ ಕಡೆ ಹೆಚ್ಚು ಗಮನ ಕೊಟ್ಟರು. ಅದಕ್ಕೊಂದು ಒಪ್ಪಂದ ಕೂಡ ಆಯ್ತು. ಏನು ಅಂತ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. 1922ರಲ್ಲಿ ಏನು ಆಂಗ್ಲರು 23 ಇಂಗ್ಲಿಷ್ ಮರ್ಚೆಂಟ್ಸ್ಗಳು ಇಂಡೋನೇಷ್ಯಾಗೆ ಹೋದಾಗ ಅಲ್ಲಿ ಡಚ್ಚರು ಆ 23 ಇಂಗ್ಲಿಷ್ ಮರ್ಚೆಂಟ್ಸ್ಗಳನ್ನ, ವ್ಯಾಪಾರಿಗಳನ್ನ ಇಂಡೋನೇಷ್ಯಾದಲ್ಲಿ ಅಂಬೋಯಾನೋ ಅನ್ನೋ ಪ್ರದೇಶದಲ್ಲಿ ಅವರನ್ನ ಕೊಲೆ ಮಾಡ್ಬಿಡ್ತಾರೆ, ವ್ಯಾಪಾರದ ಉದ್ದೇಶದಿಂದಲೇ. ಬಿಕಾಸ್ ವ್ಯಾಪಾರದ ಕಾಂಪಿಟೇಷನ್ ಇರ್ತಾರೆ ಅಷ್ಟೊಂದು. ಆದ್ದರಿಂದ ಯಾವಾಗ ಇಂಗ್ಲಿಷ್ ಮರ್ಚೆಂಟ್ಸ್ಗಳನ್ನ ಎಲ್ಲಿ ಇಂಡೋನೇಷ್ಯಾದ ಅಂಬಯಾನೋದಲ್ಲಿ 23 ಇಂಗ್ಲಿಷ್ ಮರ್ಚೆಂಟ್ಸ್ಗಳನ್ನ ಕೊಲೆ ಮಾಡಲಾಗುತ್ತೋ, ಇದನ್ನ ಅಂಬಯಾನೋ ಹತ್ಯಾಕಾಂಡ ಅಂತ ಕೂಡ ಕರಿತೀವಿ. 1622ರಲ್ಲಿ ಆಗುತ್ತೆ. 23 ಜನನ ಏನು ಕೊಲೆ ಮಾಡಿದಾಗ ಬ್ರಿಟಿಷರು ಕೂಡ ರಚ್ಚಿಗೆ ಹೇಳ್ತಾರೆ. ಅವರು ಕೂಡ ಇಲ್ಲಿ ಭಾರತದಲ್ಲೂ ಕೂಡ ಅವರು ಕೂಡ ಕೊಲೆ ಮಾಡೋ ಕೆಲಸ ಕೂಡ ಮಾಡ್ತಾ ಹೋಗ್ತಾರೆ. ಹಾಗೆ ಹಿಂಗೆ ಯುದ್ಧಗಳು ಆಗ್ತಾ ಇರ್ತದೆ. ಇದಕ್ಕೆ ಪ್ರತಿಕಾರವಾಗಿ ಬ್ರಿಟಿಷರು ಬಿದರ ಕದನದಲ್ಲಿ ನೋಡ್ರಿ, ಸ್ವಲ್ಪ ಡಚ್ಚರು ಭಾರತದಲ್ಲಿ ಸ್ವಲ್ಪ ವೀಕ್ ಇದ್ರು. ಬಿಕಾಸ್ ಅವರ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಆಗಿ ಇಂಡೋನೇಷ್ಯಾ ಕಡೆ ಇತ್ತು. ಅದು ಸ್ವಲ್ಪ ಬ್ರಿಟಿಷರು ಭಾರತದಲ್ಲಿ ಸ್ವಲ್ಪ ಜಾಸ್ತಿ ಇದ್ರು. ಯಾಕೆಂದ್ರೆ ಅವರ ಕಾನ್ಸಂಟ್ರೇಷನ್ ಭಾರತದಲ್ಲಿ ಇತ್ತು, ಇಂಡೋನೇಷ್ಯಾದಲ್ಲಿ ಇರಲಿಲ್ಲ. ಇಂಡೋನೇಷ್ಯಾದಲ್ಲಿ ಬ್ರಿಟಿಷರು ವೀಕು, ಭಾರತದಲ್ಲಿ ಡಚ್ಚರು ವೀಕು. ಆದ್ದರಿಂದ ಯಾವಾಗ ಇಂಡೋನೇಷ್ಯಾದಲ್ಲಿ
ಆಂಗ್ಲರನ್ನ ಅವರು ಮಸಾಕರ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಬ್ರಿಟಿಷರು ಡಚ್ಚರನ್ನ ಇಲ್ಲಿ ಮುಗಿಸ್ತಾ ಇದ್ರು. ಇದಕ್ಕೆ ಪ್ರತೀಕಾರವಾಗಿ ಬ್ರಿಟಿಷರು ಬಿದರಕಂದರದಲ್ಲಿ 1059ರಿಂದ 59 ನಡೆಯುತ್ತೆ, ಬಂಗಾಳ ಹತ್ರ ಡಚ್ಚರನ್ನ ಸೋಲಿಸ್ತಾರೆ. ಇದರ ಮುಖಾಂತರವಾಗಿ ಒಂದು ಒಪ್ಪಂದ ಆಗುತ್ತೆ. ಡಚ್ಚರಿಗೆ ಭಾರತದಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಆದ್ರಿಂದ ಡಚ್ಚರ್ ಹೇಳ್ತಾರೆ, ನಾವು ನಮ್ಮ ಭಾರತದಲ್ಲಿರುವಂತಹ ಎಲ್ಲ ವ್ಯಾಪಾರ ಕೇಂದ್ರಗಳನ್ನು ನಿಮಗೆ ಕೊಡ್ತೀವಿ, ನಾವು ನಿಮ್ ಸುದ್ದಿಗೆ ಬರೋದಿಲ್ಲ. ನೀವು ಇಂಡೋನೇಷ್ಯಾದಲ್ಲಿ ಏನ್ ಬಂದಿದ್ದೀರಾ ಅಲ್ಲಿನ ವ್ಯಾಪಾರ ಕೇಂದ್ರಗಳನ್ನ ನಮಗೆ ಒಪ್ಪಿಸ್ಬಿಟ್ಟು ಹೋಗಿ, ನಮಗೆ ಇಂಡೋನೇಷ್ಯಾವನ್ನ ಬಿಡಿ, ನಾವು ನಿಮಗೆ ಭಾರತವನ್ನ ಬಿಡ್ತೀವಿ ಅನ್ನುವಂತಹ ಒಂದು ಒಪ್ಪಂದವನ್ನ ಮಾಡಿಕೊಳ್ತಾರೆ. ಈ ಒಪ್ಪಂದದ ಮುಖಾಂತರವಾಗಿ ಆಂಗ್ಲರು ಇಂಡೋನೇಷ್ಯಾವನ್ನ ಬಿಡ್ತಾರೆ, ಡಚ್ಚರು ಭಾರತವನ್ನ ಬಿಡ್ತಾರೆ. ಭಾರತದಲ್ಲಿರುವಂತಹ ವ್ಯಾಪಾರ ಕೇಂದ್ರಗಳನ್ನ ಬ್ರಿಟಿಷರಿಗೆ ಒಪ್ಪಿಸ್ತಾರೆ, ಬ್ರಿಟಿಷರು ಇಂಡೋನೇಷ್ಯಾದಲ್ಲಿರುವಂತಹ ವ್ಯಾಪಾರ ಕೇಂದ್ರಗಳನ್ನ ಡಚ್ಚರಿಗೆ ಬಿಟ್ಕೊಟ್ಟು ಈಗ ಡಚ್ಚರು ಇಲ್ಲಿಂದ ಭಾರತದಿಂದ ಹೊರಟೋದಂಗ ಆಯ್ತು. ಭಾರತದಲ್ಲಿ ಸಾಮ್ರಾಜ್ಯ ನಿರ್ಮಾಣದಲ್ಲಿ ಡಚ್ಚರು ಹೆಚ್ಚು ಆಸಕ್ತಿನ ಹೊಂದಿರಲಿಲ್ಲ. ಅವರ ಕಾನ್ಸಂಟ್ರೇಷನ್ ಮೇನ್ ಆಗಿ ಟ್ರೇಡ್ ಆಗಿ ಇತ್ತು. ಯಾವುದೇ ಸಂದರ್ಭದಲ್ಲಿ ಅವರ ಮುಖ್ಯ ವಾಣಿಜ್ಯ ಆಸಕ್ತಿಯು ಇಂಡೋನೇಷ್ಯಾದ ಸ್ಪೈಸ್ ದ್ವೀಪಗಳಿತ್ತು, ಅಲ್ಲಿ ಜಾಸ್ತಿ ಅವರು ಹೆಚ್ಚು ಒತ್ತನ್ನು ಕೊಟ್ಟರು ಇಂಡೋನೇಷ್ಯಾದಲ್ಲಿ. ಆದ್ರಿಂದ ಅಲ್ಲಿಂದ ಅವರು ವ್ಯವಹಾರದ ಮೂಲಕ ಭಾರಿ ಲಾಭವನ್ನು ಗಳಿಸ್ತಾ ಇದ್ರು. ಇದು ಡಚ್ಚರಿಗೆ ಹೀಗೆ ಈ ರೀತಿಯಾಗಿ ಡಚ್ಚರು ಭಾರತದಲ್ಲಿ ಎಂಡ್ ಆದ್ರು. ಬ್ರಿಟಿಷರಿಗೆ ತಮ್ಮ ಎಲ್ಲ ವ್ಯಾಪಾರ ಕೇಂದ್ರಗಳನ್ನು ಒಪ್ಪಿಸುವ ಮುಖಾಂತರವಾಗಿ ಭಾರತದಲ್ಲಿ ಅವರು ವ್ಯಾಪಾರ ಕೇಂದ್ರವನ್ನ ಮುಚ್ಚಬೇಕಾದಂತ ಒಂದು ಸಂದರ್ಭ ಕೂಡ ಬಂತು. ಆದ್ರಿಂದ ಇದು ಡಚ್ಚರಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಕ್ಲಾಸಲ್ಲಿ ಬ್ರಿಟಿಷರಿಗೆ ನೆಕ್ಸ್ಟ್ ಬಂದಂತವರು ಬ್ರಿಟಿಷರು, ಅವರಿಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಈ ಒಂದು ಕೋರ್ಸ್ನ ಬಗ್ಗೆ ತಿಳಿಸಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬೆಸ್ಟ್ ವಿಡಿಯೋಗಳನ್ನ ನಿಮಗೆ ಕೊಡ್ತಾ ಬರ್ತೇವೆ. ಥ್ಯಾಂಕ್ ಯು.